ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ನಿಮ್ಗೆ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೇಯ್ನಾಗಿ 4 ಟೈಪ್ಸ್ ಬರ್ತವೆ. ಒಂದು ಎಸ್ ಬಿ ಅಕೌಂಟು, ಕರೆಂಟ್ ಅಕೌಂಟು, ಫಿಕ್ಸ್ ಡೆಪಾಸಿಟ್ ಅಕೌಂಟು ಮತ್ತು ಆರ್ ಡಿ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂಥೇಳಿ. ಎಸ್ ಬಿ ಅಕೌಂಟ್ ಅಂದರೆ ನಮ್ಮ ಹತ್ರ ಯಾವಾಗ ದುಡ್ಡು ಇರ್ತಾವೆ ಅವಾಗ ನಾವು ಡೆಪಾಸಿಟ್ ಮಾಡ್ಬೋದು, ಮತ್ತು ನಮ್ಗೆ ಯಾವಾಗ ಬೇಕನ್ಸುತ್ತೋ ಅವಾಗ ಅಮೌಂಟನ್ನು ಏನು ಮಾಡ್ಕೋಬೋದು, ಡ್ರಾ ಮಾಡ್ಬೋದು. ಇಂತಿಷ್ಟೇ ಅಮೌಂಟ್ ಕಟ್ಟಬೇಕಂತ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಏನು ಮಾಡ್ಕೋಬೋದು, ಅದನ್ನು ಬಳಸ್ಕೋಬೋದು. ಜನರಲ್ ಸೇವಿಂಗ್ ಹ್ಯಾಬಿಟ್ನ ಹೆಚ್ಚಿಸೋ ಸಲುವಾಗಿ ಎಸ್ ಬಿ ಅಕೌಂಟನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಓಪನ್ ಮಾಡ್ತಾರೆ. ಇನ್ನು ಕರೆಂಟ್ ಅಕೌಂಟ್ ಅಂದ್ರೆ ಇದನ್ನು ಬಿಸ್ನೆಸ್ ಮಾಡೋರಿಗೋಸ್ಕರ ಸ್ಪೆಸಿಫಿಕ್ಕಾಗಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಅಕೌಂಟ್ ಅಂತ ಹೇಳ್ಬೋದು. ಈ ಅಕೌಂಟಲ್ಲಿ ಕೂಡ ಅಷ್ಟೇ ಬಿಸ್ನೆಸ್ ಮಾಡೋರು ಎಷ್ಟು ಸರಿ ಬೇಕಾದರೂ ಡೆಪಾಸಿಟ್ ಮಾಡ್ಬೋದು, ವರ್ಷಕ್ಕೆ ಎಷ್ಟು ಸರಿ ಬೇಕಾದ್ರೂ ಡ್ರಾ ಮಾಡ್ಕೋಬೋದು. ಅವರಿಗೆ ಯಾವುದೇ ರೀತಿ ಬ್ಯಾಂಕ್ ಅವರು ಬಡ್ಡಿಯನ್ನು ಕೊಡಲ್ಲ. ಎಸ್ ಬಿ ಅಕೌಂಟಿಗೆ ಒಂದು ಮಿನಿಮಮ್ 3 to 5% ಇರುತ್ತೆ ಇಂಟ್ರೆಸ್ಟು. ಬಟ್ ಕರೆಂಟ್ ಅಕೌಂಟಿಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲ್ಲ. ಅದ್ರ ಬದಲಾಗಿ ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಫೆಸಿಲಿಟಿ ಕೊಡ್ತಾರೆ. ಆ ಫೆಸಿಲಿಟಿಯನ್ನು ಬಳಸ್ಕೊಂಡವರು ತಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡಿಗಿಂತ ಹೆಚ್ಚಿನ ಅಮೌಂಟನ್ನು ಒಂದು ವಿತಿನ್ ಲಿಮಿಟೇಷನ್ ಒಳಗೆ ಬಳಸ್ಕೋಬೋದು. ಅದು ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ. ಇನ್ನು ಥರ್ಡ್ ಒನ್ ಏನು ಅಂತಂದರೆ ಎಫ್ ಡಿ ಅಕೌಂಟ್ ಅಂತೇಳಿ, ಫಿಕ್ಸ್ ಡೆಪಾಸಿಟ್ ಅಕೌಂಟ್ ಅಂತೇಳಿ. ಇದನ್ನು ಸಾಮಾನ್ಯವಾಗಿ ನಾವು ಮಕ್ಕಳ ಹೆಸರಲ್ಲಿ ಒಂದು ಇಂತಿಷ್ಟು ಅವಧಿಗೆ ದುಡ್ಡಿಡೋ ಸಲುವಾಗಿ ಅಥವಾ ಒಂದು ದೊಡ್ಡ ಮೊತ್ತ ನಮ್ಮ ಕೈಗೆ ಬಂದಾಗ ಅದು ದುರ್ಬಳಕೆ ಆಗಬಾರ್ದು ಅಥವಾ ಫ್ಯೂಚರಿಗೋಸ್ಕರ ಇರಲಿ ಅಂತೇಳಿ ಸೇವ್ ಮಾಡೋ ಸಲುವಾಗಿ ಎಫ್ ಡಿ ಒಳಗೆ ಅದನ್ನು ಡೆಪಾಸಿಟ್ ಮಾಡ್ಬೋದು. ಅದಕ್ಕೆ ಎಸ್ ಬಿ ಅಕೌಂಟ್ ಮತ್ತು ಕರೆಂಟ್ ಅಕೌಂಟಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆಯ ಒಂದು ಅಟ್ರಾಕ್ಟಿವ್ ಏನು ಅಂತಂದ್ರೆ ಇಂಟ್ರೆಸ್ಟ್ ಇರ್ತದೆ ಅಂತ ಹೇಳ್ಬೋದು. ಕರೆಂಟ್ ಅಕೌಂಟಿಗೆ ಇಂಟ್ರೆಸ್ಟ್ ಇರಲ್ಲ, ಬಟ್ ಎಸ್ ಬಿ ಅಕೌಂಟ್ಗಿಂತ ಹೆಚ್ಚಾಗಿ ಎಫ್ ಡಿ ಅಕೌಂಟಿಗೆ ಇಂಟ್ರೆಸ್ಟ್ ಸಿಗುತ್ತೆ. ಬಟ್ ಆ ಅವಧಿ ಮುಗಿಯೋವರೆಗೂ ಅದನ್ನು ಡ್ರಾ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಬೋದು. ಅಂದ್ರೆ ಅದಕ್ಕೆ ಏನು ಮಾಡ್ಬೋದು ಅಂದ್ರೆ ನಾವು ಅವಶ್ಯಕತೆ ಇತ್ತು ಅಂದ್ರೆ ಅಪ್ ಟು 70 to 80% ತನಕ ನಮ್ಗೆ ಲೋನ್ ಫೆಸಿಲಿಟಿ ಸಿಗುತ್ತೆ. ಯಾವುದ್ರ ಮೇಲೆ, ಎಫ್ ಡಿ ಅಕೌಂಟ್ ಮೇಲೆ. ಅದನ್ನು ನಾವು ಎಫ್ ಡಿ ಮಾಡಿದಾಗ ನಮಗೊಂದು ಫಿಕ್ಸ್ ಡೆಪಾಸಿಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಆ ಅವಧಿ ಮುಗಿದ ನಂತರ ನಾವು ಬಡ್ಡಿ ಸಮೇತ ಅಮೌಂಟನ್ನು ನಾವು ಏನು ಮಾಡ್ಬೋದು ಅಂದ್ರೆ ತಗೋಬೋದು, ರಿಸೀವ್ ಮಾಡ್ಕೋಬೋದು ಅಂಥೇಳಿ. ಇನ್ನು ಲಾಸ್ಟ್ ಒನ್ನು ರಿಕರಿಂಗ್ ಡೆಪಾಸಿಟ್ ಅಂತ ಬರುತ್ತೆ. ಆರ್ ಡಿ ಅಕೌಂಟ್ ಅಂತೇಳಿ ಸಾಮಾನ್ಯವಾಗಿ ಮಂತ್ಲಿ ಸ್ಯಾಲ್ರಿಡ್ ಇರ್ತಕ್ಕಂಥವ್ರು, ತಿಂಗಳಿಗೆ ಅಮೌಂಟ್ ಕಟ್ಲಿಕ್ಕೆ ಆಗುವಂಥ ವ್ಯಕ್ತಿಗಳು ಅಥವಾ ಪರ್ಸನ್ಸ್ ಏನು ಮಾಡ್ಬೋದು ಅಂತಂದ್ರೆ ಈ ಒಂದು ಆರ್ ಡಿ ಅಕೌಂಟನ್ನು ಓಪನ್ ಮಾಡ್ಬೋದು. ಹೆಚ್ಚಾಗಿ ಇದನ್ನು ಮಹಿಳೆಯರು ಓಪನ್ ಮಾಡ್ತಾರೆ, ಪುರುಷರು ಮಾಡಬಾರ್ದು ಅಂತ ಏನಿಲ್ಲ, ಆದರೆ ಮಹಿಳೆಯರು ಹೆಚ್ಚಾಗಿ ಇದನ್ನು ಓಪನ್ ಮಾಡ್ತಾರೆ. ತಿಂಗಳ ಇಂತಿಷ್ಟು ಅಂತ ಕಟ್ಕೋತಾ ಹೋಗಬೇಕು. ಮಿನಿಮಮ್ 100 to 200 ಸೇವ್ ಮಾಡ್ಕೋತಾ ಹೋಗ್ಬೋದು ಅವರು. ಅದು ಕೊನೆಗೆ ಒಂದು 3.5 ವರ್ಷ, 5 ವರ್ಷ ಈ ರೀತಿ ಅವಧಿ ಇರುತ್ತೆ ಅದರದ್ದು. ಆ ಅವಧಿ ಮುಗಿದ ನಂತರ ಬಡ್ಡಿ ಸಮೇತ ಅಮೌಂಟ್ ನಮಗೇನಾಗುತ್ತೆ, ವಾಪಸ್ ಬರುತ್ತೆ. ಅವಧಿ ಮುಗಿಯೋವರೆಗೂ ಅದನ್ನು ಕೂಡ ರಿಟರ್ನ್ ಮಾಡೋ ಹಾಗಿರಲ್ಲ. ಜೊತೆಗೆ ಎಫ್ ಡಿ ಅಕೌಂಟಿಗಿಂತನೂ ಏನು ಅಂತಂದ್ರೆ ಆರ್ ಡಿ ಅಕೌಂಟಿಗೆ ಹೆಚ್ಚಿನ ಒಂದು ಬಡ್ಡಿ ಸಿಗುತ್ತೆ ಅಂತ ಹೇಳ್ಬೋದು. ಅದೊಂದು ಮೋಸ್ಟ್ ಬೆನಿಫಿಟೆಡ್ ಅಕೌಂಟ್ ಅಂತ ಹೇಳ್ತೀವಿ. ಒಳ್ಳೆ ಸೇವಿಂಗು ಆಯಿತು, ವಿತ್ ಒಳ್ಳೆ ಬಡ್ಡಿ ಕೂಡ ಸಿಗ್ತದೆ. ಹೀಗಾಗಿ ನಿಮ್ಗೆ ಯಾವ್ದು ರೀತಿ 4 ಅಕೌಂಟ್ಸ್ ಒಳಗೆ ನಿಮಗೆ ಯಾವ್ದು ಅವಶ್ಯಕತೆ ಐತಿ ಅದರ ಆಧಾರದ ಮೇಲೆ ನಾವೇನು ಮಾಡ್ಬೋದು ಅಂದ್ರೆ ಆ ಅಕೌಂಟನ್ನು ಬ್ಯಾಂಕ್ಗಳಲ್ಲಿ ಓಪನ್ ಮಾಡ್ಬೋದು. ಆ್ಯಸ್ ಎ ಕಾಮನ್ ಪೀಪಲ್ ಆಗಿ ಕೂಡ ನಮ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರಬೇಕು. ಮತ್ತು ಯಾರಿಗೆ ಅದು ಮಾಹಿತಿ ಗೊತ್ತಿಲ್ಲ ಇದುವರೆಗೂ ಅವ್ರಿಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.